ಹ್ಮ್. ಸ್ವಾಮಿ, ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇಷ್ಟೇ. 31ನೇ ತಾರೀಕು ಮನೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ಕಾರಣ ಮನೆ ಎಲ್ಲ ಬೆಂದೋಗಿದೆ. ಆದ್ದರಿಂದ ನಾವು ಎಲ್ಲ ಹೆಂಡತಿ ಮಕ್ಕಳು ನಾವು ಬೀದಿ ಪಾಲಾಗಿದ್ದೀವಿ. ಯಾವ MLA, ಯಾವ ನಿಮ್ಮ ಮೆಂಬರು, ಯಾವ DC ತಹಸೀಲ್ದಾರ್ ಬಂದು ನಮಗೆ ಅನಾಹುತ ಪರಿಹಾರ ನಮ್ಗೆ ಕೊಟ್ಟಿಲ್ಲ. ನಾವು ಬೀದಿ ಪಾಲಾಗಿ ನಾವು ಈ ಥರ ಪರಿಸ್ಥಿತಿಲಿ ಇದ್ದೀವಿ. ನಮ್ಗೆ ಯಾರೂ ₹1 ಸಹಾಯ ಮಾಡಿಲ್ಲ ಸ್ವಾಮಿ. ನಮ್ಮನ್ನ ಎಲೆಕ್ಷನಲ್ಲಿ ಓಟ್ ಮಾತ್ರ ಕೇಳೋಕೆ ಬರ್ತಾಯಿದ್ದಾರೆ. ನಮ್ಗೆ ಯಾರೂ ಮಾಡಿಲ್ಲ. ನಾವು ಬೀದಿ ಪಾಲಾಗಿದ್ದೀವಿ. ಈ ಥರ ಪರಿಸ್ಥಿತಿಲಿದ್ದೀವಿ. ನಮ್ಮನ್ನ ಯಾರೂ ರಕ್ಷಣೆ ಕೊಡೋಕೆ ಬಂದಿಲ್ಲ. ಆದರೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ನೀವಾರು ಒತ್ತಾಯ ಮಾಡಿ ನನಗೆ ಪರಿಹಾರ ಕೊಡಬೇಕು ಅಂತೇಳಿ ಕರ್ಕೊಂಡು ನನಗೆ ಒಂದು ಅವಕಾಶವನ್ನು ಕೊಡಿಸ್ಬೇಕು ಅಂತೇಳಿ ನಿಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ನೀವಾರು ಸಹಾಯ ಮಾಡಿ ನನಗೆ ರಕ್ಷಣೆ ಕೊಡಿ ಅಂತ ಅಧಿಕಾರಿಗಳು ಯಾರೂ ಬಂದಿಲ್ಲ. ಯಾವ MLAಗೆ 3 ದಿವಸದಿಂದ ಇಡೀ ಡಿ ರವಿಶಂಕರ್ ಸಾರ್ಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟೆ ನಾನೇ. ಆದರೂ ಸಹ ಅವರು ಏನೇ ಬತ್ತಿನ ಕಣೆಯ ಅಂತೇಳಿ ತಿರಸ್ಕಾರ ಮಾಡಿ ನನ್ನ ತಿರುಗಿ ನೋಡಿಲ್ಲ. ಅವ್ರ ಮೆಂಬರ್ಗಳು ಫೋನ್ ಮಾಡಿದ್ರೆ ಮಾತ್ರ ಬರೋದು. ನಾನು ಒಬ್ಬ ನಿರಪರಾಧಿಯಾಗಿ ಬೀದಿ ಪಾಲಾಗಿದ್ದೀವಿ. ನಮ್ಮ ಹೆಂಡತಿ ಮಕ್ಕಳು ಕಟ್ಕೊಂಡು ನಮ್ಮನ್ನ ಬಂದು ರಕ್ಷಣೆ ಕೊಟ್ಟಿಲ್ಲ. ಆದ ಕಾರಣ ನೀವು ಸಾರ್ವಜನಿಕರಲ್ಲಿ ವಿನಂತಿ, ನೀವು ಸಾರ್ವಜನಿಕರೇ ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಸ್ವಾಮಿ, ಬಂದು ನಂಗೆ ರಕ್ಷಣೆ ಕೊಡಿಸಿ. ಯಾವ ಅಧಿಕಾರಿ ಬಂದಿಲ್ಲ, ಎಲ್ಲರಿಗೂ ನೀವು ರಕ್ಷಣೆ ಕೊಡಿಸಿ. ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀನಿ. ಬಂದು ಮಾಜೂರು ಮಾಡಿದ್ದಾರೆ. ಅವ್ರ ಕರ್ತವ್ಯ ಏನು ಮಾಡಿದ್ರು ಅದು ಮಾಡಿದ್ದಾರೆ. ಆದರೆ ನಮ್ಗೆ ಯಾರೂ ರಕ್ಷಣೆ ಕೊಟ್ಟಿಲ್ಲ. ನೀವು ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿಸಿ ಸ್ವಾಮಿ. ಹಿಂಗೆ ಹುಟ್ಟುಬಟ್ಟೆಲ್ಲಿದ್ದೀವಿ, ನಮಗೆ ಏನೂ ರಕ್ಷಣೆ ಇಲ್ಲ. ಬೇರೆಯವ್ರ ಮನೆ ವಾಸ ಮಾಡ್ತಾಯಿದ್ದೀವಿ, ಬೇರೆಯವ್ರ ಮನೆ ಮಲಗ್ತಾಯಿದ್ದೀವಿ. ಎಷ್ಟು ದಿವಸ ಅಂತ ಇರಿಸ್ಕೋತಾರೆ ಅವರು. ಬೇರೆಯವರು ಇವತ್ತು ಇರಿಸ್ಕೋತಾರೆ, ನಾಳೆ ಇರಿಸ್ಕೋತಾರೆ, ನಡೆದು ಕಳಿಸ್ತಾರೆ. ನಾವು ಎಲ್ಲಿಗೆ ಹೋಗೋದು, ಎಲ್ಲಿ ಮಲಿಕೊಳ್ಳೋದು? ಈ ಥರ ಪರಿಸ್ಥಿತಿ ಆಗಿದೆ ಸ್ವಾಮಿ. ನಿಮ್ಗೆ ನಮಸ್ಕಾರ ಮಾಡ್ತೀನಿ, ನಮಗೆ ಸಹಕಾರ ಕೊಡಿ.